ಅಲ್ಲ ನಿನ್ನ ಫ್ರೆಂಡ್ ಏನು ಹಂಗೆ ಹೇಳ್ದೆ ಕೇಳ್ದೆ ಹೋಯ್ತವ್ರಲ್ಲ. ಏನಾಯ್ತು ನಾನು ಬಂದೆ ಅಂತನಾ? ಅಣ್ಣ ಆ ಥರ ಏನಿಲ್ಲ. ಅದು ಅವ್ರ ಅದಕ್ಕೆ ಫೋನ್ ಮಾಡಿದ್ರು, ಅದಕ್ಕೆ ಹೋಗ್ಬಿಟ್ಲು. ಏನು ಹೊತ್ತಿಗೆನಾ? ಅಲ್ಲ ಕ್ಲಾಸು ಇನ್ನೂ ಐತಲ್ಲ ನಿಮಗೆಲ್ಲ, ಯಾಕೆ ಅರ್ಧಕ್ಕೆ ಬಿಟ್ಟು ಹೋಗ್ತಾರಲ್ಲ? ಹ್ಞೂ, ಅದು ಅವ್ರ ಅತ್ತಿಗೆ ಅರ್ಜೆಂಟಾಗಿ ಫೋನ್ ಮಾಡಿದ್ರು, ಅದಕ್ಕೆ ಹೋಗ್ಬಿಟ್ಲು. ಅವ್ರ ಮನೇಲಿ ಪಾಪ ಅವಳದೊಂಥರ ತೊಂದರೆ ಬಿಡಿ. ಏನು ತೊಂದರೆನಾ? ಏನು ತೊಂದರೆ? ಅದು ಏನಿಲ್ಲ ಬಿಡಿ. ಏನಿಲ್ಲ ಬಿಡಿ. ಆಮೇಲೆ ನಿಮಗೆಲ್ಲ ಹೇಳಿದ್ದೀನಿ ಅಂತ ಗೊತ್ತಾದರೆ ಆಮೇಲೆ ಅವಳ ಜೊತೆ ಮಾತೇ ಆಡಲ್ಲ ಅಷ್ಟೇ. ಬೇರೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ದಾಳೆ ಅವಳ ಪರ್ಸನಲ್ ವಿಷಯನ. ಆಮಿಸ್ ನಾನು ದೀಪಕ್ ಏನು ಹೇಳಲ್ಲ, ಏನು ಕೇಳೋದು ಇಲ್ಲ. ಹೇಳಿ ಏನಾಯ್ತು ಅಂತ. ನನಗೆ ಅವಳನ್ನ ಯಾವಾಗೂ ನೋಡ್ಬೇಕಾದ್ರೂ ಅನ್ಸುತ್ತೆ. ಏನೋ ಪಾಪ ಮನಸ್ಸಲ್ಲಿ ಇಟ್ಕೊಂಡು ಬೇಜಾರು ಮಾಡ್ಕೊಂಡೇ ಇರ್ತಾಳೆ ಯಾವಾಗಲೂ ಅಂತ. ಏನು ಅಂತ ಹೇಳು. ಅವಳಿಗೂ ಕೇಳಿದ್ದೀರಿ ನಿಮ್ಮ ಮನೆಯಲ್ಲಿರೋದು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ಅಂತ ಇಲ್ಲ. ಅವಳನ್ನ ಏನು ಹೇಳಿಲ್ಲ. ಪ್ಲೀಸ್ ನೀವಾದರೂ ಹೇಳಿ. ನಿಜಾನ ಅಣ್ಣ, ಏನು ಹೇಳಲ್ಲ ತಾನೇ? ಹ್ಞೂ ನಮ್ಮ ಏನು ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ ತಾನು ಹೇಳಲ್ಲ ಅಂತ. ಅಣ್ಣ ಅಂತ ಕರಿತಾ ಇದೆಯಾ, ಅಷ್ಟು ನಂಬಿಕೆ ಇಲ್ವಾ? ಸರಿ ಆಯಿತು. ಅದು ಏನಿಲ್ಲ ಅಂಥದ್ದೇನಿಲ್ಲ. ಆದರೆ ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಅವ್ರ ಅಣ್ಣ ಒಬ್ಬರೇ ಇರೋದು. ಆಮೇಲೆ ಅವ್ರ ಅಣ್ಣಗೆ ಮದುವೆ ಆಗಿದೆ, ಅವ್ಳಿಗೆ ಅದಕ್ಕೆ ಇದ್ದಾರೆ. ಅವ್ರ ಅದಕ್ಕೆ ಸ್ವಲ್ಪ ತುಂಬ ಕಿರಿಕು, ಯಾವಾಗೂ ಬೈತಾ ಇರ್ತಾರೆ. ಅದಾದಮೇಲೆ ಲಾಸ್ಟು ಸೆಮ್ಮಲ್ಲಿ ಅವಳು 2 ಎಕ್ಸಾಮ್ ಬಂದೇ ಇಲ್ಲ. ಅದಕ್ಕೆ ಅವ್ರ ಅದಕ್ಕೆ ಏನೋ ಪ್ಲ್ಯಾನ್ ಮಾಡಿಬಿಟ್ಟು ಬರ್ದೇ ಇರೋಂಗೆ ಮಾಡಿರೋದು. ಅವ್ರ ಅದಕ್ಕೆ ಇವಳು ಕಂಡ್ರೇ ಆಗಲ್ಲ, ಎಲ್ಲ ಕೆಲಸ ಇವಳೇ ಮಾಡಬೇಕು ಪಾಪ. ಇವಾಗ ಅದೇನು ಕಾಲೇಜ್ ಫೀಸ್ ಕಟ್ಟೋಕ್ಕೂ ಅಷ್ಟೇ ಅವ್ರ ಅಣ್ಣ ಕೊಟ್ಟಿದ್ರೆ ಅನಿಸುತ್ತೆ 1,500,000. ಆಮೇಲೆ ಅವ್ರ ಹೊತ್ತಿಗೆ ಎಲ್ಲ ಮಡ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಪ್ರಾಬ್ಲಮ್ ಅವಳಿಗೆ, ಪಾಪ ಅಣ್ಣ ಅವಳು. ಹಾಂ, ಏನ್ರಿ ಹೇಳ್ತಾ ಇದ್ದೀರಾ? ಈ ಥರ ಎಲ್ಲ ಇದೆಯಾ? ಓ, ಓಕೆ ಓಕೆ, ಇವಾಗ ಅರ್ಥ ಆಯಿತು ನನಗೆಲ್ಲ. ಪಾಪ ದೀಪ. ಹ್ಮ್. ಇವಾಗ ಹೆಂಗೆ ಕಟ್ತಾರೆ ಎಕ್ಸಾಮ್ ಫೀಸ್ ಎಲ್ಲ? ಗೊತ್ತಿಲ್ಲ ಅಣ್ಣ, ಅದಕ್ಕೆ ನಾನು ಪಾಪ ಅಂದ್ಕೊಂಡೆ. ಇವಾಗ ಕುತ್ಕೊಂಡು ಅದೇ ಮಾತಾಡ್ತಾ ಇದ್ವಿ, ಹೆಂಗೆ ಕಟ್ಟೋದು ಏನು ಅಂತ. ನನ್ನ ಹತ್ರ 500 ರೂಪೀಸ್ ಇದೆ, ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದೀನಿ. ಆದರೂ ನೋಡಬೇಕು ಏನಾಗುತ್ತೋ ಏನೋ ಗೊತ್ತಿಲ್ಲ. ಆದರೂ ದೀಪ ನೋಡಿದ್ರೆ ನನಗಂತೂ ಪಾಪ ಅನಿಸುತ್ತೆ. ಇನ್ನು 3 ವರ್ಷ ಅವಳು ಹೆಂಗೆ ಓದ್ತಾಳೋ, ಅದೇನು ಕತೆನೋ, ಏನೋಪ್ಪ. ಓ, ಸರಿ ಸರಿ ಆಯಿತು. ಸರಿ ಆಯಿತು, ಓ ಕ್ಲಾಸಿಗೆ ನೀರು ಟೈಮ್ ಆಯಿತು. ಓ ಹೌದು, ಟೈಮ್ ಆಗೋಯ್ತು. ಸರಿ ಅಣ್ಣ, ಬರ್ತೀನಿ. ಹಾಂ ಸರಿ ಬಾ ಹೋಗು. ಮೈ ಗಾಡ್, ಪಾಪ ದೀಪ ಇಷ್ಟೆಲ್ಲ ಪ್ರಾಬ್ಲಮ್ ಎದುರಿಸ್ತಾವಳ. ನನ್ನ ಹತ್ರ ಏನು ಹೇಳಲೇ ಇಲ್ವಲ್ಲ ಅವತ್ತಿಂದನು. ಏನು ಪಾಪ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಓ ಅಮ್ಮ ಫೋನ್ ಮಾಡಿದ್ದು, ಮನೆಗೆ ಹೋಗ್ಬೇಕು ಫಸ್ಟು. ಗೌರಿ, ಗೌರಿ, ಒಳಗಿದ್ದೀನಿ, ಬಾರಿ ಇಲ್ಲಿ. ಓ ಶುರುವಾಯ್ತು ಒಳ್ಳೆ ತಿರ್ಗವ. ಏನು ಯಪ್ಪ, ಒಂದು ನಿಮಿಷ ಕೂತ್ಕೊಳಕ್ಕೆ ಬಿಡಲ್ಲ, ನಿಂತ್ಕೊಳಕ್ಕೆ ಬಿಡಲ್ಲ. ನಮ್ಮ ಮನೇನಂತೂ ನಂಗೆ ಸಾಕು ಸಾಕು ಹೋಗೋಯ್ತೆ. ಗೌರಿ, ಗೌರಿ, ಕರ್ದಿದ್ದು ಕೇಳ್ತಿಲ್ವಾ? ಬಾರಿ ಇಲ್ಲಿ. ಏನು ಯಾಕ? ಏನು ಮಾಡಬೇಕು? ಅಲ್ಲ ಅಲ್ಲೇ ನಿಂತ್ಕೊಂಡು ಅರೆ ಬಾರಿಸ್ತಿಲ್ಲ. ಬಾರಿ ಈಚೆ ಒಂದು ನಿಮಿಷ ಇಲ್ಲಿ. ಏನು ಬುದ್ಧಿ ಕಲ್ತಿದ್ಯೋ ನೀನಂತುವ? ಏನು ಯಾಕಂದಿದ್ದು? ಏನು ಮಾಡಬೇಕು? ಕಣಿ ಕೇಳು ಬಂದು. ಲೇ ಬಾರಿ ಇಲ್ಲಿ, ಪಾತ್ರೆ ಬೆಳ್ಕೊಡ್ತೀನಿ, ತೊಳ್ಕೊ ನಿಮಿಷ. ಏನು ನನ್ನ ಪಾತ್ರೆ ತೊಳಿಬೇಕಾ? ನಂಗೇನು ಮಾಡಿ ಕೆಲಸ ಹಾಕಿದ್ಯಾ? ಹೋಗಿ ಸುಮ್ಮನೆ. ಯಾವಾಗಲೂ ಪಾತ್ರೆ ತೊಳಿ ಕಸ ಗುಡಿಸು ಇದೇ ಆಯಿತು ನಿಮ್ದೆಲ್ಲ. ನಂಗಂತೂ ಸಾಕು ಸಾಕು ಹೋಗೈತೆ. ಅಲ್ಲ ಕಡೆ ನೀನು ಮಾಡಿದ್ರೆ ಹಿಂಗೆ ಮಾಡ್ತಾರೆ? ಏನು ನಿಮಗೆ ಅಷ್ಟು ಗೊತ್ತಾಗಲ್ವಾ? ಇಷ್ಟು ಪಾತ್ರೆ ಬಿದ್ದಾವೆ ಇಲ್ಲಿ, ನೋಡು. ರಾತ್ರಿ ಎಲ್ಲ ತಿಂದು 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 ಹೆಂಗೆ ಬಿಸಾಕಿದ್ದೀರಾ ಅಂತ. ಕೋಳಿ ಸಾಂಬಾರ್ದು ಅದು ಇದು ಎಲ್ಲ ಹೆಂಗೆ ಬಿದ್ದಾವೆ ನೋಡು. ಇಷ್ಟು ನಾನು ಒಬ್ಬಳೆ ಬೆಳಗ್ಗೆ ನಂಗೆ ಸಾಕು ಸಾಕು ಹೋಗುತ್ತೆ. ಬಾರಿ ಗೌರಿ, ಒಂಚೂರು ನಾನು ಬೆಳ್ಕೊಡ್ತೀನಿ, ಮಾಡಿ ತೊಳ್ಕೊ. ಬೆಳಗಾರ ಬೆಳ್ಕೊ, ತೊಳ್ಕಾರ ತೊಳ್ಕೊ. ನನಗೆ ಕೇಳ್ತಿದ್ಯಾ? ನಂಗೆ ಆಗಲ್ಲ ಕಡೆ, ನಾನು ತೊಳೆಯಲ್ಲ. ನಾನು ಸಾಯಂಕಾಲ ತೊಳಿತೀನಿ, ಅಲ್ಲೇ ಮಾಡಿಬಿಟ್ಟು ಬಾ. ಅಮ್ಮ ಬಂದ್ರೆ ನೋಡಿ, ಅಮ್ಮಗೆ ಹೇಳ್ತೀನಿ ನಿಂಗೆ. ನಿಂಗೆ ಯಾಕೋ ಜಾಸ್ತಿ ಆಯ್ತು ನಿಂದು ಇತ್ತೀಚೆಗೆ. ನಾನು ನೋಡ್ತಾ ಇದ್ದೀನಿ 24 ಗಂಟೆ ಫೋನಿಗೆ ಕೂತ್ಕೊಂಡಿರ್ತಾಳೆ, ಮಾಡೋ ಕೆಲಸ ಇಲ್ಲ ಅಂತ. ಫೋನ ನಡ್ಕತೀನಿ, ಏನು ನಡ್ಕತೀನಿ? ನಿಂಗೆ ಏನೇ ಆಗಬೇಕು? ಯಾವಾಗಲೂ ಯಾಕೆ ನೀನು ನನ್ನ ವಿಷಯಕ್ಕೆ ಮುಗ್ ತೋರಿಸೋದು ನೀನು? ನಾನು ಮಾತಾಡ್ತೀನಿ, ಆ ಕೆಲಸ ಮಾಡ್ಬಾ ಈ ಕೆಲಸ ಮಾಡ್ಬಾ ಅಂತ. ನಿಂಗೆ ಬೇಕಾದ್ರೆ ನೀನು ಮಾಡ್ಕೊ. ಮಿಕ್ಕಿದೆಲ್ಲ ನನಗೆ ಕೇಳಕ್ಕೆ ಬರ್ತೀಯಾ? ನಿಂಗೆ ಎಷ್ಟು ಬೇಕೋ ಅಷ್ಟು ನೀನು ಮಾಡ್ಕೊಂಡು ನಿನ್ನ ಪಾಡಿ ನೀರು. ಯಾವಾಗಲೂ ಬರ್ತಾಳೆ ಮುಗ್ ತೋರಿಸ್ಕೊಳಂಗೆ. ಗೌರಿ, ಬಾಯಿ ಮುಚ್ಕೊಂಡು ಬಂದು ಪಾತ್ರೆ ತೊಳಿ ಸರಿಗ. ನನ್ನ ಕೈ ನೋಡಿ ಸರಿ ಕೇಳ್ತೇಗ. ಅಪ್ಪಾಜಿ ಕೇಳ್ತೀನಿ ಅಷ್ಟೇಗ. ನೀನು ಯಾರೇ ನಂಗೆ ಇವೆಲ್ಲ ಹೇಳಕ್ಕೆ? ನೀನು ಬೇಕಾದ್ರೆ ನೀನು ಮಾಡ್ಕೊ. ನನಗೆ ನೀನು ಮಾಡು ಅಂತ ಹೇಳ್ತೀರಾ? ಯಾಕೆ ಅವಾಗ ನನ್ನನ್ನು ಬದುಕಿ ಸೇರ್ಸ್ಕೊತೀನಿ ನೀನು? ನಂಗೆ ಆಗಲ್ಲ ಕಡೆ ತೊಳೆಯಲ್ಲ. ನನ್ನ ಕೈ ಇವಾಗ ತಲೆಯ ತಲೆಗೆ ಎಣ್ಣೆ ಹಾಕೊಂಡು ಕೈಯ ನೀಟಾಗಿ ತೊಳ್ಕೊಂಡಿದ್ದೀನಿ. ತಿರ್ಗಾ ಬಂದು ನನಗೆ ಮೂಸೆ ಪಾತ್ರೆ, ಆ ಚಿಕ್ಕಂದು ಬಾಬಟ್ಟನು ಎಲ್ಲ ತೊಳೆಯೋಕ್ಕಾಗಲ್ಲ ಕಡೆ. ನಂಗೆ ತೊಳೆಯಲ್ಲ. ಗೌರಿ, ನಿಂದು ನಿಜವಾಗ್ಲೂ ಹೊತ್ತಾಯ್ತು ನಿಂದು. ನಾನು ನೋಡ್ತಾನೆ ಇದ್ದೀನಿ, ಏನು ಸಿಕ್ಕಾಪಟ್ಟೆ ಮಾಡ್ತಿದ್ದೀನಿ ನೀನು. ಹಿಂಗೆ ಆಡ್ತಾರೆ ನೋಡು. ನಿಂಗೆ ನೋಡಿ ಏನು ಮಾಡ್ತಾನೆ ಅಮ್ಮ ಅಂತ. ಓಕೆ, ನಾನೇನು ಮಾಡಿದ್ದೀನಿ ಅಂತದ್ದು. ನಾನು ಸುಮ್ಮನೆ ಕೋಪ ಬರ್ಸ್ಬೇಡ. ನೋಡು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀನು ಬದುಕು ಮಾಡ್ಕೊ, ಏನಾರು ಮಾಡ್ಕೊ. ನನ್ನ ಮಾತ್ರ ನಿನ್ನ ಬದುಕು ಕಳೆದ್ರೆ ನಾನು ಸುಮ್ಮನೆ ಎಲ್ಲ ಕಡೆ. ಯಾವಾಗಲೂ ತಲೆನೋವು ನಿಂದೊಂದು. ನಂಗೆ ಯಾವಾಗ್ಲೂ ಮನೇಲಿ ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ. ಅವನೊಬ್ಬ ಕಾಲೇಜಿಂದ ಬರ್ತಾನೆ, ಅವ್ನು ತಲೆ ತಿಂತಾನೆ. ನಿಂತ ಕಡೆಯಲ್ಲಿ ಎಲ್ಲೇ ಹೋಗ್ತಿದ್ಯಾ? ನಿಂಗೇನು ಮಾಡ ಬರೀತಿ ಏನೂ ಇಲ್ಲ ಕಡೆ ಗೌರಿ ನಿಂಗೆ. ಮಾತಾಡ್ತೀರಾ? ಪಕ್ಕದ ಮನೆ ಒಳಗೆ ಮನೆಗೆ ಹೋಗಿ ಕೂತ್ಕೊತಾಳೆ ಇಲ್ವಾ? ಒಳಗೆ ಫೋನ್ ಒಳಗೆ ಕೂತ್ಕೊಳ್ಳೋದು. ಇದೇನು ಕೆಲಸ ನೀನು ಮಾಡೋದು? ನೀನು ಬಾಯಿ ಮುಚ್ಕೊಂಡು ಅಲ್ಲಿ ಪಾತ್ರೆ ತೊಳ್ಕೊಂಡು ಬಾಡೆ ಅಂದರೆ ಅದಕ್ಕೂ ನಿಂಗೆ ದುರಂಕಾರ ಜಾಸ್ತಿ. ಲೇ ಬೇಡ ನೋಡು, ನಾ ಅಕ್ಕ ಅಂತ ಬರೀದಿ ಕೊಟ್ಟು ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಸಿಟ್ಟತ್ತು ಬೇಡ ನೀನು. ನಿಂದು ಎಷ್ಟಾಯ್ತು ಅಷ್ಟು ಮಾಡ್ಕೊಳ್ಳೋದು. ನಾನು ಮಾಡಲ್ಲ ಕಡೆ. ನೀನು ಯಾರೇ ನಂಗೆ ಹೇಳಕ್ಕೆ? ಯಾರು ಹೇಳಕ್ಕೆ ಅಂದರೆ ಅಲ್ಲ ಕಡೆ, ತಿಂದು ಬಿಸಾಕಾಗುತ್ತೆ, ತೊಳೆಯೋಕ್ಕಾಗಲ್ವಾ? ಹಂಗಾರೆ ತಿನ್ನಬಾರ್ದು, ಬಾಯಿ ಮುಚ್ಕೊಂಡು ಇದ್ಬಿಡ್ಬೇಕು. ನಮ್ಮ ಅಪ್ಪ ಕಡೆ ನಮ್ಮ ಅವ್ವ ಕಡೆ ತಂದಾಕೋದು ನೀನೇ ತಂದಾಕಳೆ. ನೀನೇ ಅವಳೆ ತಿನ್ಬೇಡ ಅಂತ ಹೇಳಕ್ಕೆ. ಗೌರಿ, ಮರ್ಯಾದೆ ಕೊಟ್ಟು ಮಾತಾಡು. ನನಗೆ ನೆಗಡಿ ಆಗೈತೆ, ಮೂಗು ಬೇರೆ ಕಡಿತೈತೆ. ಸುಮ್ಮನೆ ಪಾತ್ರೆ ತೊಳ್ಕೊ ಬಾದ್ರೆ ಎಷ್ಟು ಮಾತಾಡ್ತೀರೋ ನೀನು.
ಓಹೋ ನಿಂಗೆ ನೆಗಡಿ ಆಗೈತೆ ಅಂತ ನಾನು ಬಂದು ನೀನು ಕೆಲಸ ಮಾಡ್ಕೊಡ್ಬೇಕಾ? ನಿಂಗೆ ಅಷ್ಟು ನೆಗಡಿ ಆಗೈತೆ ಅಂದರೆ ಬಾಯಿ ಮುಚ್ಕೊಂಡು ಹೋಗಿ ಮರಿಕಬೇಕಿತ್ತು ಒಳಗೆ. ನನ್ನ ತಲೆ ಆಗ್ತಿದ್ದ ಇದೆಯಾ ಬಂದಿಲ್ಲಿ? ಹ್ಞೂ ಹೋಗಿ ಮರಿಕತ್ತೀನಿ. ಕೆಲಸ ಯಾರು ನಿನ್ನ ಗಂಡ ಬಂದು ಮಾಡ್ತಾರಾ ಹೇಳು? ನೀನಂತೂ ಮಾಡಲ್ಲ. ಏಯ್ ನನ್ನ ಗಂಡು ಸುದ್ದಿ ನಿಂಗೆ ಯಾಕೆ ಬೇಕು? ನೀನು ಎಷ್ಟಾಯ್ತು ಅಷ್ಟು ನೋಡ್ಕೊ ನೀನು. ನೋಡಿ ಇವೆಲ್ಲ ಬೇಡ. ಬಾಯಿ ಮುಚ್ಕೊಂಡು ಬಂದ ಪಾತ್ರೆ ತೊಳ್ಕೊಳ್ಳಿ. ಎಷ್ಟು ಬಿದ್ದವೆ ನೋಡಿ ಅಲ್ಲಿ. ನೀನು ನೋಡಿ ನಾನು ಏನು ಅನ್ಸಲ್ವಾ? ಅದೆಲ್ಲ ರಾವಳಗುಳ್ಳಿ. ಬೆಳಗ್ಗೆಯಿಂದ ಒಂದು ಕೆಲಸ ಮಾಡಿದ್ಯಾ ನೀನು? ಒಂದೇ ಒಂದು ಕೆಲಸ ಮಾಡಿದ್ಯಾ ಹೇಳು? ಹಾಂ, ಬೆಳಗ್ಗೆ ಎದ್ದೊಳಗೆ ಎಷ್ಟು ಗಂಟೆಗೆ? 8 ಗಂಟೆಗೆ ಎದ್ದಿದ್ಯಾ? ಹಾಂ, ಆಕಾಶ ಕಾಲೇಜ್ ಹೋದ್ಮೇಲೆ ಎದ್ದಿದ್ಯಾ ನೀನು? ಅಮ್ಮ ಎಷ್ಟು ಬೈಕೊಂಡು ಎಬ್ಬಸರು ಎದ್ದೊಳಿಲ್ಲ. ಸುತ್ಕೊಂಡು ಹಂಗೆ ಮರಿಕೊಂಡೆ. ಬಂದು ಒಂದಿಷ್ಟು ನಾಷ್ಟನೂ ಮಾಡಲಿಲ್ಲ. ಏನು ಕತ್ತರಿಸು ಕೊಡಲಿಲ್ಲ ತರಕಾರಿನ. ಎಲ್ಲ ನಾನೇ ಮಾಡಿದ್ದೀನಿ. ಇವಾಗ ಈ ಥರ ನಾಟಕ ಆಡ್ತಿದ್ಯಾ ನೀನು ಪದ ತೊಳಿದ್ರೆ? ಹ್ಞೂ ಏಯ್ ನಾನು ಮಾಡಲ್ಲ ಕಡೆ. ಏನೇನು ಇವಾಗ ನಿಂದು? ಮಾಡ್ದಿರ ಹಾಳಾಗೋಗು ಬೇವಸ್ಥೆ ಅಂತೊಳೆ. ನಿನ್ಗೆ ಅದೇನು ದೊಡ್ಡೋಗ ಬಂದೈತೋ. ಒಂದೇ ಒಂದು ಕೆಲಸ ಮಾಡ್ಕೊಡಲ್ಲ, ಏನು ಮಾಡ್ಕೊಡಲ್ಲ. ಮನೆ ಸುದ್ದಿ ವೇಸ್ಟ್ ಆಗಿಬಿಟ್ಟಿದ್ಯಾ ಅಷ್ಟೇ ತಿನ್ಕೊಂಡು. ಏಯ್ ನೀನು ಯಾವಳೆ ನನಗೆ ವೇಸ್ಟ್ ಅಂತ ಹೇಳಕ್ಕೆ? ನೀನು ಕಡೆ ದೊಡ್ಡ ವೇಸ್ಟು. ಅದಕ್ಕೆ 29 ವರ್ಷ ಆದ್ರೂ ಮದುವೆ ಆಗದೆ ಬಿದ್ದಿರೋತಿದ್ದವ. ಏನೇಂದೆ? ಇನ್ನೇನು ಬೇಕು? ಅದಕ್ಕೆ 29 ವರ್ಷ ಆದ್ರೂ ಮದುವೆ ಆಗದೆ ಬಿದ್ದಿರೋದು. ನಮಗಂತೂ ಬಂದವ್ರು ಗಂಟಿಗೆಲ್ಲ ಕಾಪಿ ಮಾಡಿಕೊಟ್ಟು ಟೀ ಮಾಡಿಕೊಟ್ಟು ಸಾಕಾಗೋಗೈತೆ 5-6 ವರ್ಷದಿಂದ. ಒಬ್ಬರನ್ನ ಒಪ್ಕೊಂಡು ಹೋಯ್ತವ್ರೆ ನಿನ್ನ? ಒಪ್ಕೊಂಡು ಹೋಗಲ್ಲ. ನಿಮ್ಮ ದೆಸೆಯಿಂದ ನಾನು ಮದುವೆ ಮಾಡಿ ಕಳಿಸ್ತಾ ಇಲ್ಲ. ಏನು ಹಣೆ ಬರೋದು ನಮ್ಮದು. ನೀನು ಅದು ನೋಡ್ತಾ ಇಲ್ಲ. ಮನೆ ಕೆಲಸದ ಹೇಳಕ್ಕೆ ಬಂದೋಳಿ ಇಲ್ಲಿ ಮಾಡಕ್ಕೆ ಕೆಲಸ ಇಲ್ಲ ಅಂತ. ಬೇಕಾದ್ರೆ ಮಾಡ್ಕೊ. ಮದುವೆ ಆಗದೆ ಬಿದ್ದಿದ್ದಲ್ಲ ಮಾಡ್ಕೊ. ಗೌರಿ ಅಕ್ಕ, ಏನೇ ಮಾತಾಡಿದ್ದೀರೋ? ನಿಮಗೆ ತಲೆಯಲ್ಲಿ ಬುದ್ಧಿ ಆಯ್ತಾ ಇಲ್ವೇ ನಿನಗೆ? ಒಂದು ಸ್ವಲ್ಪ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ? ಓ ಬಂದರು ಮಹಾರಾಜರು. ಏನಪ್ಪ ಏನು ತಿಂತ್ಯಾ? ಏನು ಕುಡಿತ್ಯಾ? ಹೇಳು ತಂದ್ಕೊಡ್ತೀನಿ. ಪಾಪ ಕಾಲೇಜ್ಗೆ ಹೋಗಿ ಓದಿ ದೊಡ್ಡದು ಬತ್ತಿಲ್ಲ ಮನೆಗೆ. ಹಾಂ, ಕಾಲೇಜ್ಗೆ ಹೋದ್ರೆ ನಿಂಗೇನೆ ಪ್ರಾಬ್ಲಮ್ಮು. ನೀನು ಹೋಗಬೇಕಾದ್ರೆ ಅದಕ್ಕೆ ಎಲ್ಲ ಫೇಲ್ ಆಗ್ಬಿಟ್ಟು ಮನೆಗಿರೋದು. ಯಾಕೆ ಅಪ್ಪಾಜಿ ನಿನ್ನೂ ಕಾಲೇಜಿಗೆ ಕಳಿಸಿತ್ತು ತಾನೇ? ಒಂದರ ಸಬ್ಜೆಕ್ಟನ್ನು ಪಾಸ್ ಮಾಡ್ಕೊಂಡೆ. 7 PUC ಫೇಲ್ ಮಾಡಿಬಿಟ್ಟು ಮನೆ ಕೂತ್ಕೊಂಡು ಆಮೇಲೆ ಓದಲ್ಲ ಅಂತ ಹೇಳ್ಬಿಟ್ಟು ನಾನು ಓದೋದಕ್ಕೆ ನೀವು ಹೊಟ್ಟೆ ಹುರ್ಕೊತಾ ಇದೆಯಾ? ನನ್ನ ಪೇಲಾದ್ರೆ ಆಯ್ತೀನಿ, ಪಾಸ್ ಆಗೈತೆ. ನೀನು ಅವರು ಕೇಳಕ್ಕೆ ನೀನು ಎಷ್ಟಾಯ್ತು ಅಷ್ಟು ನೋಡ್ಕೊ. ಇಬ್ಬರು ಬಂದ್ಬಿಡ್ತಾರೆ ಯಾವಾಗಲೂ ನನ್ನ ಬುದ್ಧಿ ಹೇಳಕ್ಕೆ. ಅದೆಲ್ಲರ ಹಾಳಾಗೋಗ್ಲಿ. ಅಕ್ಕುಗೇನು ಅಂದಿದ್ದೀರು? ಹಾಂ, ನಾನೇ ತಂದೆ. ನಾನೇನು ಓದಿಲ್ಲ. ಓಹೋ, ಏನು ಅಂದಿವ? ನಿನ್ನ ಕಳೆ ಏನಂತ ಹೇಳುವ. ಇರು ಅಪ್ಪಾಜಿ ಬಲ್ಲಿ ಹೇಳ್ತೀನಿ ನಿಂಗೆ. ಇವತ್ತು ಕಾಲು ಮುಗಿಸಿಲ್ಲ ಅಂತ ಕೇಳ್ಕೊ. ಹೋಗ್ಲಾ ಬಾಯ್ ಮುಚ್ಕೊಂಡು. ಕಾಲು ಮುಡ್ಸ್ತಾರಂತೆ ಕಾಲೆ. ಹೋಗೋಗು ಮುದ್ದೆ ಉಡು. ಯಾರ ಜೊತೆ ಹೆಂಗೆ ಮಾತಾಡ್ಬೇಕು ಏನು ಗೊತ್ತಾಗಲ್ವ ನಿಮಗೆ? ಒಂದು ಹುಡುಗಿಯಾಗಿ ಈಗೆಲ್ಲ ಮಾತಾಡ್ತಾನೆ ಏನು ಅನ್ಸಲ್ವೇನೆ ಅಕ್ಕ ನಿಮಗೆ? ಪಾಪ ಅವಳು ನಮ್ಮ ಅಕ್ಕನೇ ತಾನೆ. ಹಂಗೆಲ್ಲ ಮಾತಾಡಕ್ಕೆ ನಿಂಗೆ ಏನು ಅನ್ಸಲ್ವೇನೆ? ಸ್ವಲ್ಪ ಆದರೂ ಇರ್ಬೇಕಪ್ಪ. ಏಯ್ ಇವಾಗ ಏನೋ ಸಣ್ಣ ವಿಷಯನ ದೊಡ್ಡದು ಮಾಡಬೇಡ. ಸುಮ್ಮನೆ ನೀನು ಎಷ್ಟಾಯ್ತು ಅಷ್ಟು ನೋಡ್ಕೊಳ್ಳೋ ಆಕಾಶ. ನಿಂಗೆ ಯಾಕೋ ಬೇಕಿವೆಲ್ಲ? ನೋಡು ಹೆಂಗೆ ಹೋಯ್ತಾಳೆ ಮಾತಾಡ್ಬಿಟ್ಟು. ಬರ್ಲಿ ನೋಡ್ಕೊಬೇಕು ಏನು ಮಾಡಿಸ್ತಿದ್ದೀಗೆ ಅಂತ ಅಪ್ಪಾಜಿ ಕೈಲಿ. ಹೋಗ ಏನಾರ ಮಾಡಿಸ್ಕೊ. ನನಗೆ ಏನ ಬೇಕು? ನಾನೇನು ಒಂದೇ ಇಲ್ಲ. ಏನು ಇವಾಗ? ಅಕ್ಕ ಬೇಜಾರು ಮಾಡ್ಕೊಬೇಡ, ಸುಮ್ಮನೆ ಅವಳು ಏನೇನೋ ಅಂತಾಳೆ ತಾನೇ ತಲೆ ಕೆಡಿಸ್ಕೊಬೇಡ. ಏನು ಈಗಿನ ಕಾಲದಲ್ಲಿ 35 ವರ್ಷಕ್ಕೂ ಮದುವೆ ಆಯ್ತಾರೆ ಗೊತ್ತಾ? ದೊಡ್ಡ ಈ ಫಿಲಮ್ಗಳು ಇರ್ತಾರಲ್ಲ ಹೀರೋಯಿನ್ಗಳೆಲ್ಲ, ಅವರೆಲ್ಲ ನಿಜವಾಗ್ಲೂ 35 ವರ್ಷ 40 ವರ್ಷಕ್ಕೆ ಮದುವೆ ಆಗೋದು. ನೀನು ಯಾಕೆ ಅವಳು ಏನೇನೋ ಅಂತಾಳೆ ಅಂತ ತಲೆ ಕೆಡಿಸ್ಕೊತೀಯ? ಸುಮ್ಮನೆ ಇರು. ಒಳ್ಳೆ ಮಹಾರಾಜರು ಅಂತ ಗಂಡು ಹುಡುಕಿರಾಯ್ತು. ಹ್ಞೂ ಆಯ್ತು ಬಿಡು. ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಏನೋ ಎಷ್ಟಾರು ತಗ್ಗಿಯಲ್ವಾ ಅಂದ್ರೆ ಅದಕ್ಕೆ ಬಿಡು. ನೋಡು ನೀನು ಒಳ್ಳೆ ಗುಣ ಅವಳಿಗೆ ಗೊತ್ತೇ ಆಗಲ್ಲ. ಒಳ್ಳೆ ಹುಚ್ಚಿ ಅಂತ ಕಟ್ತಾಳೆ. ಇವತ್ತು ಅಪ್ಪಾಜಿಗೆ ಹೇಳಿಲ್ಲ ಅಂದ್ರೆ ಕೇಳ್ಕೊ. ಇವತ್ತು ನೀನು ನನ್ನ ತಡೆಯಕ್ಕೆ ಬಂದ್ಬೇಡ. ಹೇಳ್ತೀನಿ ನೋಡ್ಕೊಂಡು ಮನೆಗೆ ಎಲ್ಲರಿಗೂ ಹೇಳ್ತೀನಿ. ಎಲ್ಲರೂ ಹಿಡ್ಕೊಂಡು ಬಿಡಿಬೇಕು ಅವಳನ್ನ. ಆಕಾಶ ಸುದ್ದಿರಪ್ಪ ಹಂಗೆಲ್ಲ ಮಾಡ್ಬೇಡ. ಅಯ್ಯೋ ಅದ್ರ ಬಿಡು. ಅವಳು ಓದಿದ ತಕ್ಷಣ ನಿಜ ಆಯ್ತದ? ಇನ್ನೊಂದು ಸರಿ ನೋಡೋಕೋದ್ರೆ ಅವಳು ಅದೇ ನಿಜ. 29 ವರ್ಷ ಆಯಿತು, ಇನ್ನೂ ಮದುವೆ ಆಗಿಲ್ಲ. ಇವಾಗ ನೋಡು ಪಾಪ ನನ್ನಿಂದ ಅವಳಿಗೂ ಮದುವೆ ಮಾಡ್ತಾ ಇಲ್ಲ. ಎಲ್ಲ ನನ್ನೇ ಪ್ರಾಬ್ಲಮ್ ಬಿಡಪ್ಪ. ನನಗೆ ಬೇಜಾರು. ಹೋಗ್ಲಿ ಬಿಡು ಆಕಾಶ. ಕಾಲೇಜ್ಗೆ ಹೋಗಿದ್ದೆ ಹೆಂಗಿತ್ತು? ಏನಕ್ಕ ನೀನು ಆ ಹುಚ್ಚಿ ಏನೇನೋ ಅಂತಾಳೆ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊತೀಯ? ಸುಮ್ಮನೆ ಕೂತ್ಕ. ಅಯ್ಯೋ ಬಿಡಪ್ಪ ಅಂದರೆ ಬಿಟ್ಟಾಕಿ ಮತ್ತೆ ಯಾರಿಗೂ ಹೇಳ್ಬಿಡೋದು. ಬರೀ ಸುಮ್ದಿರು. ಬೋಯ್ತಾರೆ ಹೊಡೆದ್ಬಿಡ್ತದೆ ಅಪ್ಪಾಜಿ. ಆಮೇಲೆ ಸುಮ್ದಿರು ಹೋಗ್ಲಿ ಅತ್ತಾಗಿ. ಎಲ್ಲರೂ ಊರಾಗಿರೋಲ್ಲ ಅಂತಾರೆ. ಇವಳದಂದ್ರೆ ಏನೈತೆ ಬಿಡು ಓಲಿ ಅತ್ತಾಗಿ. ಸರಿ ಕಾಲೇಜ್ ಆಗಿತ್ತು. ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ದು? ಸುಮ್ದಿರು ಓಲಿ. ಇದು ಕೆಲಸ ಏನಾರ ಅಂದ್ರೆ ಬೇಷ್ಟು ಕೆಲಸ ಕೊಡ್ಸಿರುತ್ತೆ ಏನಾರ ಅಂದ್ರೆ ಫೈನಲ್ ಇರಲ್ವಾ? ಅದಕ್ಕೆ ಕಾಲೇಜ್ನಾಗ ಇದ್ದಾಗ ಕೆಲಸ ಹುಡುಕಬಿಡ್ಬೇಕ. ಅದು ನೋಡ್ಬೇಕು ಕಣಕ. ಇನ್ನವ ಸರ್ಗೆ ಹೇಳಿದ್ದೀನಿ ನೋಡೋಣ ನೀನು ಚೆನ್ನಾಗಿ ಓದ್ಕೊತಾರು ಒಳ್ಳೆ ಕೆಲಸಕ್ಕೆ ಇದು ಮಾಡ್ತೀನಿ ಆಫರ್ ಮಾಡ್ತೀನಿ ಅಂತ ಹೇಳೋರೆ. ನೋಡ್ಬೇಕಾಗ ಇನ್ನು ನನ್ನದು ಎಕ್ಸಾಮ್ ಬಂದಿಲ್ವಲ್ಲ, ಇನ್ನೂ ಟೈಮ್ ಐತೆ. ಸರಿ ಮಗ ಆಯಿತು. ಓದ್ಕೊಂಡಿರು. ಇದ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಬೇಡ. ಆಗೋತ್ತಿಗೆಲ್ಲ ಆಗುತ್ತದೆ. ನೀನೇ ಚಿಂತೆ ಮಾಡಬೇಡ. ನೀನು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲಸ ತಗೋಬೇಕ. ನೀನಾರ ಓದಪ್ಪ. ನಾವಂತೂ ಓದಿಲ್ಲ. ನೀನಾರ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲಸ ಹೋಗು. ನಮಗಂತೂ ವಿದ್ಯೆ ತಲಗತ್ತಿಲ್ಲ. ನೀನಂಗಲ್ಲ ಬುದ್ಧಿವಂತ ನೀನು. ನಿಮ್ಮ ಕಾಲದಲ್ಲಿ ಅಪ್ಪಾಜಿ ಅಮ್ಮ ಓದ್ಸಕತ್ತಿದ್ದ ಅವ್ರಿಗೂ ಏನಕ್ಕೆ ಅಷ್ಟಿತ್ತಂತೆ. ಓಲಿ ಬಿಡಕ್ಕೆ ಏನಿದೆ ಅಂತ ಅಡ್ಡಿಯಲ್ಲ. ಯಾಕಂಗೆಲ್ಲ ಅನ್ಕತ್ತೀನಿ ನೀನು? ಸುಮ್ಮನೆ ಒಳ್ಳೆ ಹುಡುಗನ ಮದುವೆ ಮಾಡ್ತಾರೆ ಅಪ್ಪಾಜಿ ಅಮ್ಮನಿಗೆ. ನೀನೇ ತಲೆ ಕೆಡ್ಸ್ಕೊಬೇಡ. ಅವಳು ಮಾವಿನ ಮಾತಕ್ಕೆಲ್ಲ ನೀನೇನು ತಲೆನೇ ಕೊಡಕ್ಕೆ ಹೋಗ್ಬಿಡಕ್ಕೆ ಸರಿನಾ? ಇದೇನು ಪಾತ್ರೆ ಇಷ್ಟೊಂದು ಬಿದ್ದವಲ್ಲ? ಇದೇ ವಿಷಯ ಕನ್ನಡಪ್ಪ ಜಗಳ ಕಂದಿದ್ದು. ಪಾತ್ರೆ ತೊಳ್ಕೊಂಡು ಬಾನೆ ನಾನು ಬೆಳೆ ಕೊಡ್ತೀನಿ. ನೀನು ತೊಳ್ಕೊಬಾರೆ ಎಷ್ಟೊಂದು ಬಿದ್ದಾವೆ ಅಂತ ಅಂದಿದ್ದಕ್ಕೆ ಇಲ್ಲ ನಾನು ಬರಲ್ಲ. ನೀನೇ ತೊಳ್ಕೊ ಹಂಗೆ ಹಿಂಗೆ ಅಂತ ಮಾತಿಗೆ ಬೆಳೆಸ್ಕೊಂಡು ಹಂಗೆಲ್ಲ ಮಾತಾಡಿಲ್ಲ ಅಷ್ಟೇ. ಓಲಿ ಬಿಡು ತೊಳ್ಕೊತೀನಿ. ಹೋಗು ಬಿಸಿದು ಅನ್ನ ಮಾಡಿದ್ದೀನಿ. ಸಾರೈತೆ ಬಿಟ್ಕೊಂಡು ಊಟ ಮಾಡ್ಕೊಂಡು ಓದ್ಕೊ ಹೋಗಿ ಕೂತ್ಕೊಂಡು. ಬಿಡು ಅವಳಂತೂ ಗೊತ್ತಾಗಲ್ಲ. ಸೇಮ್ ಅಜ್ಜಿ ಹಂಗೆ ಅವಳು. ಅಜ್ಜಿ ಬುದ್ಧಿ ಪೂರ್ತಿ ಒಂದು ಚೂರು ಬಿಟ್ಟಿಲ್ಲ ಅವಳು. ಸರಿಯಾಕೆ ನಾನು ವಾಯ್ಕೊಬಿಟ್ಟು ಬಟ್ಟೆ ಬದಲಾಯಿಸ್ಕೊಬತ್ತೀನಿ. ನಾನೇ ತೊಳ್ಕೊಡ್ತೀನಿ ನೀರು.
ಏನ ನೀ ತೊಳ್ಕೊಡ್ತೀಯ? ಏ ಬರ ಸುಮ್ಮನೆ ಬೇಡ. ನೋಡಿದ್ರೆ ಏನು ಅನ್ಕೋತಾರೆ, ನೋಡ್ಕೊಂಡು ಹುಡುಗನ ಕೈಲಿ ಪಾಠ ತೋರಿಸ್ತಾರೆ ಅಂತ ಅನ್ಕೊಳ್ಳಲ್ಲ. ಬೇಡ, ಹೋಗಿ ನೀನು ಅನ್ನಕ್ಕೆ ಊಟ ಮಾಡ್ಕೊಂಡು ಅದೇನು ಓದ್ಕೊಂಡು ಬರ್ಕೊಂಡು ಮಾಡ್ಕೊ, ಅದಕ್ಕಿಂತ ಹೊಲ್ತಕ್ಕೆ ಹೋಗು. ಅಯ್ಯೋ ಅನ್ನೋರು ಕಳ್ಳಿ ಬಿಡಕ್ಕೆ, ಅನ್ನೋರೇನು ಬಂದು ಹಾಕೊಡ್ತಾರೆ. ಹೋಗಿ ಸುಮ್ಮನೆ ಬೆಳಗ್ತಾರು ಬಂದೆ. ಹುಡ್ಕೊಬ್ಬ ಇವಳ ಮಾತೆ ಕೇಳೋಕ್ಕಿಲ್ಲ. ಸರಿ ಆಯ್ತು, ಬರೋ ಮತ್ತೆ ಯಾ ಕತೆ ಮುಂದುವರಿತದೆ. ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ.